KH16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಒಂದು ಕಡೆಗೆ ಸಾದಿಕ್ ಪೈಲ್ವಾನ್ರು ನಮ್ಮ ಸಿದ್ದರಾಮಯ್ಯರ ಕನಸಿಗೆ ಕಿಚ್ಚು ಕೆಲಸ ಮಾಡಿದರೆ, ಇನ್ನೊಂದು ಕಡೆಗೆ ಇಲ್ಲೇ ಬಾಗಲಕೋಟೆಯಲ್ಲಿ ಗ್ಯಾರಂಟಿ ಗೆಲ್ಲಬಹುದು ಅನ್ನೋ ಸಂದರ್ಭದಲ್ಲಿ ಅಲ್ಲಿ ಜಾತಿ ರಾಜಕಾರಣ ಇವತ್ತು ಒಡಮೂಡ್ತಾ, ಅದರಲ್ಲೂ ಕುರುಬ ಸಮುದಾಯದ ಕಾಂಗ್ರೆಸ್ನ ನಂತರ JDS ಹೋದಂಥ ನಂತರದಲ್ಲಿ BJP ಬರುತ್ತಿರೋದು ಡಾಕ್ಟರ್ ದೇವರಾಜ್ ಪಾಟೀಲ್ರು ನಮ್ಮ ವೀರಣ್ಣ ಚರಂತಿಮಠರಿಗೆ ಬೆಂಬಲಿಸುವುದನ್ನು ಗಮನಿಸಿದ್ರೆ ಈ ಎಲೆಕ್ಷನ್ ಬಾಗಲಕೋಟೆ ಎಲೆಕ್ಷನ್ ಅದು ಸುಲಭ ತುತ್ತಲ್ಲ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು DKಶಿ ಅವರಿಗೆ. ಯಾಕಂದರೆ ಈಗ ಎಲ್ಲರನ್ನೂ ಗೆಲ್ಲಬೇಕಂತ ಅನಿವಾರ್ಯತೆ ಸಿದ್ದರಾಮಯ್ಯರ ಮುಂದೆ ಹೇಗೋ ಏನೋ ಅಂತಮನ್ನು ಹೊಂದಿಸಿದರು, ಮಾಡಿದರು. ಅಧಿಕಾರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗೋಂಗೆ ಮಾಡಿದರು, ಮಲ್ಲಿಕಾರ್ಜುನ ಅವರಿಗೆ ತಿಳಿ ಹೇಳಿದರು, ಅವರ ಸಹೋದರಿಗೂ ಏನೋ ತಿಳಿ ಹೇಳಿದರು, ಬಾಯಕಗಾಗಿರ್ಬೋದು ಮಾದೇವಿಗಾಗಿರ್ಬೋದು ಮಾಡಿ ಅಂತೂ ಇಂತೂ ಉಮೇಶ್ ಅಲ್ಲಿ ಜನಾನುರಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಹೆಚ್ಚು ನಿಮ್ಗೆ ಗೊತ್ತಿದ್ದಂಥವ್ರು ಇದ್ದಾರೆ, ಭಾಳಷ್ಟು ಪರಿಚಿತರಿದ್ದಾರೆ. ಕುರುಬ ಸಮುದಾಯದಲ್ಲಿ ಅಹಿಂದ ಸಮುದಾಯದಲ್ಲಿ ಒಳ್ಳೆ ಹೆಸರು ಮಾಡಿದವರು ಇದ್ದಾರೆ, ಜನ ಜೋಡಿ ಬೆರಿತಾ ಇದ್ದಾರೆ ಅಂತ ಏನೇನೋ ಮನಸ್ಸುಗಳನ್ನು ಅದು ವಿಚಾರಗಳನ್ನು ಮಾಡಿ ಒಳಗೆ ಅವರು ಟಿಕೆಟ್ ಕೊಡಿಸಲು ಯಶಸ್ವಿ ಆದಂಥ ತೆಗೆದುಕೊಳ್ಳಲು ಯಶಸ್ವಿ ಆದಂಥ ಸಿದ್ದರಾಮಯ್ಯನವರು ಈಗ ಹೊಸದೊಂದು ತೆರಳು ಇಲ್ಲೂ ಶುರು ಆಗಿಬಿಟ್ಟದ. ಡಾಕ್ಟರ್ ದೇವರಾಜ್ ಪಾಟೀಲ್ರು ಹೋದ ಎಲೆಕ್ಷನ್ದಲ್ಲಿ JDS ನಿಂತಿದ್ದರಂತ ಇವರು ಆ ಸಂದರ್ಭದಲ್ಲಿ ಒಂದು 5,000 ಮತಗಳನ್ನು ತೊಗೊಂಡ್ರು ಅಂತೇಳಿ. ಅದರಲ್ಲೂ ಬಾಗಲಕೋಟೆಯಲ್ಲಿ ಒಂದೊಂದು ಮತನೂ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಇಲ್ಲಿವರೆಗಂತೂ ನಿಮಗೆ ಗೊತ್ತದ, ನಮಗೆ ಗೊತ್ತದ, ವೀರಣ್ಣ ಚರಂತಿಮಠದ ಸಹೋದರ ಮಲ್ಲಿಕಾರ್ಜುನ ಅವ್ರಿಗೆ ಪಕ್ಕ ವಿರೋಧ ಆಗಿದ್ದಾರೆ. ಅವ್ರನ್ನ ತೊಗೊಂಡು ಅವರ ಓಟ್ಗಳು ಹೊಡೆಯುವಂಥ ಕೆಲಸವನ್ನು, ಅವರ ಮತಗಳನ್ನು ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿತ್ತು. ಈಗ ಅದೇ ತಂತ್ರವನ್ನು ಲಿಂಗಾಯತ ಒಂದು ಕಮ್ಯುನಿಟಿಯ ನೆಲೆಗಟ್ಟಿನಲ್ಲೇ, ಅವ್ರ ಸಹೋದರನ ನೆಲೆಗಟ್ಟಿನಲ್ಲೇ ವೀರಣ್ಣ ಚರಂತಿಮಠರು ಸ್ವಲ್ಪ ಬಗ್ಸುವಂಥ ಕೆಲಸ ಮಾಡಿದ್ದಾರೆ ಈ ನಮ್ಮ ಜಾತಿವಾದದಲ್ಲಿ ರಾಜಕೀಯ ಮಾಡುವಂಥ ಸಿದ್ದರಾಮಯ್ಯನವರು. ಅದೇ ಕಾಲಕ್ಕೆ ಇವರು ಸಹಿತ ನಾವು ಎಲ್ಲದಕ್ಕೂ ರೆಡಿ ಇದ್ದೇವಪ್ಪ ನಿಮ್ಮ ಹಾಗೆ ಅಂತೇಳಿ ಕುರುಬ ಸಮುದಾಯದ ಮತಗಳನ್ನು ಹೊಡೆಯುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ BJPಗರು. ಹೀಗಾಗಿ ಡಾಕ್ಟರ್ ದೇವರಾಜ್ ಪಾಟೀಲರನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಂಡು ಅವರನ್ನು ಪ್ರಚಾರಕ್ಕೆ ಇಳಿಸಿಬಿಟ್ಟಿದ್ದಾರೆ. ಈಗ ಕೊಡಬೇಕಾಯ್ತು ಟಿಕೆಟ್ ಕುರುಬ ಸಮುದಾಯ ಸಹಿತ ಎಲ್ಲರೂ ಇಲ್ಲವರಿಗೆ ಗೆಲ್ಲೋರು ಎಷ್ಟು ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನೋ ಏನೇನೋ ಮೈಗೆ ಬಂದಾಗ ಪ್ರಚಾರ ಮಾಡುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ಇವತ್ತೇನಾಗಿದೆಪ್ಪ ಅದು ಬಾಗಲಕೋಟೆ ಮತ್ತು ರಣರೋಚಕ ಆಗಿದಂತ ಯಾರಾಗ್ಬೋದು ಇಬ್ಬರಲ್ಲಿ, ಉಮೇಶ್ ಮೇಟಿನ ಅಥವಾ ವೀರಣ್ಣ ಚರಂತಿಮಠನ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಂತ. ಅದು ಪ್ರತಿ ಎಲ್ಲ ಅಲ್ಲಿ ಸುತ್ತಲಿನ ಹಳ್ಳಿಗಳಿಗೆ, ಅದೇ ಕಾಲಕ್ಕೆ ಬಾಗಲಕೋಟೆಯ ಲೋಕಲ್ದಲ್ಲೂ ಸಹಿತ ಈ ಚರ್ಚೆ ಜೋರು ಹಿಡಿತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಪ್ಲ್ಯಾನ್ ಏನಿತ್ತು ಇಲ್ಲಿವರೆಗೆ, ಒಂದು ಜಾತಿ ನೆಲೆಯಲ್ಲಿ OBC ಮತ್ತು ಹಿಂದುಳಿದ ಮೀನ್ಸ್ OBC ಜೊತೆಗೆ ದಲಿತ ಸಮುದಾಯದ್ದು, ಮುಸ್ಲಿಂ ಸಮುದಾಯದ್ದೆಲ್ಲ ಕೂಡಿದ್ರೆ ನಾವು ಗೆಲ್ತೀವಿ ಅನ್ನೋಂಥ ಲೆಕ್ಕದಲ್ಲಿತ್ತು. ಆದರೆ ಈಗ ಹೊಸದಾಗಿ ಇದೊಂದು ಶುರುವಾಗಿದೆ, ಕುರುಬ ಸಮುದಾಯದಲ್ಲಿ ಮತಗಳನ್ನು ಕಟ್ ಮಾಡುವಂಥದ್ದು. ಯಾಕಂದರೆ ಕಳೆದ ಚುನಾವಣೆಯಲ್ಲಿ 4,000-5,000 ಮತಗಳು ತೆಗೆದುಕೊಂಡಿದ್ದಾರಪ್ಪ ಅಂದ್ರೆ ಈ ಸಲ ಅಷ್ಟೇ ಮತಗಳನ್ನು ಅಥವಾ ಅದಕ್ಕೆ ಹೆಚ್ಚು ಕಡಿಮೆ ಮತಗಳನ್ನು ವೀರಣ್ಣ ಚರಂತಿಮಠವ್ರಿಗೆ ಹಾಕಿಸಿಬಿಟ್ರೆ ಹೋದ ಸಲ 2,000 ಓಟನ್ನು ಸೋತಿದ್ದಾರೆ ನಮ್ಮ ವೀರಣ್ಣ ಚರಂತಿಮಠರು. ಈಗ 4,000-5,000 ಸಾವಿರ ಡಿಫ್ರೆನ್ಸ್ ಆಯ್ತಪ್ಪ ಅಂದ್ರೆ ಹೊಡೆದು ಬಿದ್ದೇ ಬೀಳ್ತದೆ ಅನ್ನೋ ಲೆಕ್ಕಾಚಾರ. ಒಟ್ಟಾರೆಯಾಗಿ ರಾಜಕೀಯ ಅಥವಾ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲೇ ಜಾತಿಗಳನ್ನು ಧರ್ಮಗಳನ್ನು ತಂದು ರಾಜಕೀಯ ಮಾಡುವಂಥದ್ದು ಎರಡು ಪಕ್ಷಗಳು ಅದನ್ನೇ ಮಾಡ್ತಾಯಿದ್ದಾವೆ. ಮೂರನ್ನೂ ಒಂದು ಅಡ್ಡಿ ಇಲ್ಲ, JDS ಅದ, BJPನೂ ಅದ, ಕಾಂಗ್ರೆಸ್ನೂ ಅದ. ಈಗ ಜಾತಿಯನ್ನು ಮುದ್ರಣೆ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಒಂದು ನಡೀತಾ ಇದೆ ಅಲ್ಲಿ ಏನಪ್ಪ ಅಂದ್ರೆ ಧರ್ಮ ನೆಲೆಗಟ್ಟಿನಲ್ಲ, ಅದು ಎಷ್ಟು ಬಳಿ ಪ್ರಭಾವ ಆಗ್ತದೆ ನೋಡ್ಬೇಕಾಗಿದೆ. ಯಾಕಂದ್ರೆ ಅವರು ಬಾಗಲಕೋಟೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅನಂತಕುಮಾರ್ ಹೆಗಡೆ ಅವರು ಮತ್ತು ತೆರೆಮರೆಯಲ್ಲಿ ಯತ್ನಾಳರು ಸಹಿತ ಬರುವ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಹಿಂದುತ್ವದ ನೆಲೆಗಟ್ಟರೆ ಎಷ್ಟು ಸಾಧ್ಯನೋ ಅಷ್ಟು ಮತಗಳನ್ನು ಬಾಚಿಕೋಬೇಕು ಅನ್ನೋ ಕಾರಣಕ್ಕಾಗಿ. ಅಂದರೆ ಇಲ್ಲಿ ನಮ್ಮ ಜನ ಏನಪ್ಪ ಅಂತಂದ್ರೆ ಜಾತಿ ಧರ್ಮ ನೆಲೆಗಟ್ಟೆಲ್ಲ ಮತ ಹಾಕ್ತಾರೆ ಅನ್ನೋದು ಇದರಿಂದ ಪ್ರೂಫ್ ಆಗುವಂಥ ಪ್ರತಿಯೊಂದು ಚುನಾವಣೆಗಳು ಪ್ರೂಫ್ ಆದಂಥದ್ರೆ ಇದು. ಅದು ಇದಕ್ಕೆ ಬದಲಾವಣೆ ಇಲ್ಲ, ಇಲ್ಲಿವರೆಗೆ ಎಲ್ಲೂ ಯಾವರಿಂದಲೂ ಆಗ್ತಾಯಿಲ್ಲ. ಎಲ್ಲರೂ ಬೆಳೆಸ್ತಾ ಇದ್ದಾರೆ. ಜಾತಿವಾದ ವಿರೋಧ ಮಾಡೋರು ಸಹಿತ ಜಾತಿಯ ನೆಲೆಗಟ್ಟಲೆ ಮತ ಕೇಳುವಂಥದ್ದು, ಧರ್ಮದ ನೆಲೆಗಟ್ಟಲೆ ಮತ ಕೇಳುವಂಥದ್ದು ಇವತ್ತು ಇದು ಹೆಚ್ಚಾಗಿದ್ದರಿಂದಾಗಿ ಸಹಜವಾಗಿ ನಾವು ಅಭಿವೃದ್ಧಿ ಪರ ಮಾತಾಡ್ತೀವಿ ಅಷ್ಟೇ. ಎಲ್ಲರೂ ಜೋರ್ದಾರ್ ಮಾತಾಡ್ತೀವಿ, ಇದು ಅಭಿವೃದ್ಧಿ ಪರ ಆಯಿತು. ಇವತ್ತು ನಮ್ಮ ಸಿದ್ದರಾಮಯ್ಯನವರು ಸುಮ್ಮನೆ ಗ್ಯಾರಂಟಿ ಕೊಟ್ಟ ರಾಜ್ಯದ ಖಜಾನೆ ಹಾಳು ಮಾಡಿದ್ರು ಹಾಗೆ ಏನೋ ಮಾತಾಡ್ತೀವಿ. ಆದರೆ ವಾಸ್ತವ ನಾವೇನಿದ್ದೀವಪ್ಪ ಇಲ್ಲ, ವಾಸ್ತವ ಅದ ಜಾತಿ ನೆಲೆಯಲ್ಲಿ ಮತ ಕೇಳುವಂಥದ್ದು. ಇವತ್ತು ಕುರುಬ ಸಮುದಾಯದವರ ಪರವಾಗಿ ಈ ದೇವರಾಜ್ ಪಾಟೀಲ್ ಅನ್ನುವಂಥವ್ರು BJPಗೆ ಹೋಗಿದ್ದರಿಂದಾಗೆ ಅಲ್ಲಿಯೂ ಜಾತಿ ರಾಜಕಾರಣ ಅಲ್ಲೂ ಅದ, ಇಲ್ಲೂ ಅದ, ಎಲ್ಲ ಕಡೆಯೂ ಅದ. ಇದರ ಪರಿಹಾರ
ಇಲ್ಲ, ಅದಕ್ಕೆ ಮತದಾರ ಏನು ನಿರ್ಧಾರ ಮಾಡುವಂಥದ್ದು ವಿಷಯ ಮೇಲೆ ಹೇಳೋದು ಅದನ್ನು. ಈ ದೇಶದ ಈ ರಾಜ್ಯದ ಬದಲಾವಣೆ ಯಾರಿಂದ ಆದ್ರೆ ಅದು ಮತದಾರರಿಂದ, ಅದು ಪ್ರಜ್ಞಾವಂತ ಮತದಾರರಿಂದ ಸಾಧ್ಯ ಇಲ್ಲ. ಅದು ಎಲ್ಲಿವರೆಗೆ ಆಗುವುದಿಲ್ಲ, ಅಲ್ಲಿವರೆಗೆ ಎಲ್ಲ ನಡೆಯೋಲ್ಲ ರೀ. ಜಾತಿವಾದ ಮೇಲೆ ಬರ್ತದೆ, ಧರ್ಮವಾದ ಮೇಲೆ ಬರ್ತದೆ. ನೋಡಿ, ಧರ್ಮದ ನೆಲಗಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಅವರು ಬರ್ತಾ ಇದ್ದಾರೆ. ಅವರು ನಾವು ಅವ್ರಿಗೆ ಮತ ಕೇಳ್ತೀವಪ್ಪ ಅಂತೇಳಿ ಹೆಚ್ಚು ಕಡಿಮೆ ಆದರೆ ವೀರಣ್ಣ ಚರಂತಿಮಠ ಜೊತೆಗೆ ಒಳ್ಳೆಯ ಸಂಬಂಧ ಇದೆ. ನಮ್ಮ ಏನಪ್ಪ ಅಂದ್ರೆ ಬಸವಗೌಡ ಪಾಟೀಲ್ ಅಂತ ಅನ್ನೋದು ಅವರು ಬರ್ಬೋದು. ಅಂದರೆ ಒಟ್ಟಾರೆಯಾಗಿ ಹೇಗಾದರೂ ಮಾಡಿ ಒಟ್ಟು ಯುದ್ಧ ಗೆಲ್ಲೋದು, ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲೋದು ಒಂದೇ ಮುಖ್ಯ ಇಂಟೆನ್ಷನ್ ಅದ. ಯಾಕೆ ಅಧಿಕಾರ ಹಿಡಿಯೋದು, ಅಧಿಕಾರದಿಂದ ನಾವು ಬೇಕಾದ ಮಾಡ್ಬೋದು. ಇವತ್ತು ಎಲ್ಲ ಪಕ್ಷಗಳು ಗೊತ್ತಿರುವಂಥ ವಿಷಯ ಆಗ್ಯದ. ಅದಕ್ಕಾಗಿ ಈ ಪಕ್ಷಗಳು ಇನ್ನುಳಿದವ್ರಿಗೆ ಯಾರನ್ನೂ ಒಳಗೆ ತೊಗೊಳ್ಳಾರ್ದು ತಾವಷ್ಟೇ ಉಳ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇರ್ತಾವೆ. ಆ ನೆಲೆಗಟ್ಟಿನಲ್ಲೇ ಇಲ್ಲಿಯ ರೈತರು, ಇಲ್ಲಿಯ ದುಡಿಯುವ ವರ್ಗದವರು, ಇವರೆಲ್ಲರೂ ಏನಪ್ಪ ಅಂತಂದ್ರೆ ಇವರೆಲ್ಲರೂ ಈ ಜಾತಿ ನೆಲಗಟ್ಟಿನ ಮೇಲೆ, ಧರ್ಮದ ನೆಲಗಟ್ಟಿನ ಮೇಲೆ ಹೊಡೆದ ಇವರು ತಮಗೆ ಬೇಕಾದಂಥ ಬೇಡಿಕೆಗಳಿಗೆ ಕೇಳಲಾರ ಸ್ಥಿತಿಗೆ ತಂದು ನಿಲ್ಲಿಸುವಂಥ ವ್ಯವಸ್ಥೆ ಇವತ್ತಿನ ರಾಜಕೀಯ ವ್ಯವಸ್ಥೆಗಳದ. ಏನೂ ಇರಲಿ, ಈಗ ಮಾತ್ರ ಈ ಬಾಗಲಕೋಟೆಯಲ್ಲಿ ಒಂದಿನ ಸಲ ಆಗ್ಬೋದು, ಗೆಲ್ಲಬಹುದು ಕಾಂಗ್ರೆಸ್ ಅಂತಿತ್ತು. ಯಾಕಂದ್ರೆ ಹೋದ ಸಲ ಎಚ್ ವೈ ಮೇಟಿ ಅವರು ಗೆದ್ದಿದ್ರು. ಅದನ್ನು ಹಂಗೆ ಇಲ್ಲಿ ಅವ್ರ ಮಕ್ಕಳಿಗೆ ಕೊಟ್ಟದ ಸಿಂಪತಿ ಆಧಾರದ ಮೇಲೆ ಓಟು ಬರ್ತವೆ. ಮತ್ತು ಅದ್ರ ಜೊತೆಗೆ OBC ಮತ್ತು ದಲಿತರು ಮತ್ತು ಮುಸ್ಲಿಮ್ಸ್ ಒಂದಾದ್ರೆ ನಮ್ಗೆ ಗೆಲ್ಲೋದು ಸುಲಭ ಆಗ್ತದೆ ಅಂತೇಳಿ ಕಾಂಗ್ರೆಸ್ ನಾಯಕರು ತಿಳ್ಕೊಂಡಿದ್ರು. ಆದರೆ ಅಂದ್ಕೊಂಡಂಗೆ ಸ್ವಲ್ಪ ನಡೀತಾ ಇಲ್ಲ. BJPಗೂ ಸಹಿತ ಇದರಲ್ಲಿ ಮಾಹಿರಿದ್ದಾರೆ. ಜಾತಿ ರಾಜಕಾರಣ ಮಾಡುವಲ್ಲೇ, ಧರ್ಮದ ರಾಜಕಾರಣ ಮಾಡುವಲ್ಲೇ, ಜನರನ್ನು ದಿಶಾಪನ ಮಾಡುವಲ್ಲೇ, ಮತ್ತು ಆಶ್ವಾಸನೆ ಕೊಡೋದ್ರಿ, ಸಾಕಷ್ಟು ಆಶ್ವಾಸನೆ ಕೊಡುವಲ್ಲಿ ಅಂತ BJPಗಳನ್ನ ಮೀರಿಸುವಂಥ ಮತ್ತೊಬ್ಬ ನಾಯಕರು ಎಲ್ಲೂ ಇಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಆಶ್ವಾಸನೆಗಳು ಅವ್ರು ನೋಡ್ರಿ, ಎಲ್ಲ ಲೋಕಸಭಾ ಚುನಾವಣೆ ಆಗಿರ್ಬೋದು, ರಾಜ್ಯಸಭಾ ಚುನಾವಣೆ ಆಗಿರ್ಬೋದು, ರಾಜ್ಯಗಳ ಚುನಾವಣೆಗಳಾಗಿರ್ಬೋದು, ಎಲ್ಲಿ ಹೋದರೂ ಆಶ್ವಾಸನೆ ಭರ್ಪೂರು ಕೊಡ್ತಾರೆ. ಆದರೆ ಯಶಸ್ವಿ ಆಗಿದ್ದು ಎಷ್ಟು ಪರ್ಸೆಂಟೇಜ ಅನ್ನೋದು ಇವತ್ತಿಗೂ ಅದನ್ನು ಸಹಿತ ಹೇಳಲಿಕ್ಕೆ ಹೋಗೋದಿಲ್ಲ, ಲೆಕ್ಕ ಮಾಡಲಿಕ್ಕೆ ಹೋಗೋಂಗಿಲ್ಲ. 2011ರಿಂದ ಇಲ್ಲಿವರೆಗೆ ಜನಸಂಖ್ಯೆ ಏನಾಗಿತ್ತು, ಎಷ್ಟೈತಿ ಅದು ಮಾಡಿಸೇ ಇಲ್ಲ. ಇನ್ನು ಮುಂದೆ ಮಾಡಿಸ್ತಾರೋ ಇಲ್ಲ ಗೊತ್ತಿಲ್ಲ. ಹಾಗಿದೆಯಲ್ಲ, ಒಟ್ಟಾರೆಯಾಗಿ ಈ ಒಂದು ಬಾಗಲಕೋಟೆಯಲ್ಲೇ ಈಗ ನಿಧಾನಕ್ಕೆ ಜಾತಿ ರಾಜಕಾರಣವಾಗಿ ತಿರುಗ್ತಾ ಇದೆ ಅದು ಹೋರಾಟ. ಒಂದು ಕಡೆ ಕುರುಬ ಸಮುದಾಯ, ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದಕ್ಕೆ ಈ ಚುನಾವಣೆ ಬಂದು ನಿಲ್ತದ ಅನ್ನುವಂಥದ್ದು. ಯಾಕಂದರೆ ಲಿಂಗಾಯತ ಪರ ನಮ್ಮ ಓಟ್ಗಳು BJPಗೆ ಬಂದುಬಿಡ್ತಾವೆ. ನಮ್ಮ ವೀರಣ್ಣ ಚರಂತಿಮಠರಿಗೆ ಲಿಂಗಾಯತ ಮತಗಳು ಕಾಲಕ್ಕೆ ಒಂದೇ ರೀತಿ ಬರ್ತಾವೆ. ಅದೇ ಕಾಲಕ್ಕೆ ಈ ಕುರುಬ ಸಮುದಾಯದ್ದು ಸಿದ್ದರಾಮಯ್ಯ ನೋಡಿಕೊಂಡು ಇವ್ರಿಗೆ ಬರ್ತಾವೆ ಅನ್ನೋದೊಂದು ತರ್ಕ. ಆದರೆ ನಿಜವಾಗಿಯೂ ಇವ್ರನ್ನ ದುರುಪಯೋಗ ಮಾಡ್ಕೊಳ್ತವ್ರು ಯಾರು? ಈ ರಾಜಕಾರಣಿಗಳು. ಇವತ್ತನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ರೈತರು, ಅಲ್ಲಿಯ ದುಡಿಯುವ ವರ್ಗದವರು ತಮಗೆ ಯೋಗ್ಯವಾದ ಕೆಲಸ ಯಾರು ಮಾಡಬಲ್ಲರು ಅಂಥವ್ರನ್ನ ಆಯ್ಕೆ ಮಾಡ್ಬೇಕಾಯ್ತು ನಿಮ್ಮೆಲ್ಲರ ಕರ್ತವ್ಯ. ನಾವು ಅದನ್ನು ಮರಿತಾ ಇದ್ದೀವಿ. ಅದಕ್ಕಾಗಿ ಅನಿವಾರ್ಯವಾಗಿ ಯಾರ್ಯಾರು ಬುದ್ಧಿವಂತ ಪ್ರಸಂಗ ಬರ್ಲಿಕ್ಕೆ ಆಗ್ತದೆ. ಅದು ತಪ್ಪಬೇಕಾಗಿತ್ತಪ್ಪ ಅಂತಂದ್ರೆ ಒಂದೇ ವಿಷಯದಲ್ಲಿ ಹೇಳೋದಪ್ಪ ಅಂದ್ರೆ ಧರ್ಮ ಮತ್ತು ಜಾತಿಗಳು ರಾಜಕೀಯದಲ್ಲಿ ಬರಬಾರದು ಅಂತಂದ್ರೆ ಅದನ್ನು ಬಳಸಲೇಬಾರದು. ಆದರೆ ಬೆಳವ್ರು ಯಾರು ಹೇಳಿದ್ರು ಈಗಾಗಲೇ ಜಾತಿ ರಾಜಕೀಯ ವಿರೋಧ ಮಾಡೋರು ಪಟ್ಟಂಗೆ ಅಂತ ಹೇಳಿದರು. BJPಗಳು ಏನೆಲ್ಲ ಅಂತ ಇದ್ರು. ಈಗಲೇ ಡಾಕ್ಟರ್ ದೇವರಾಜ್ ಪಾಟೀಲ್ ಅಂತ ತೆಗೆದುಕೊಂಡ ಏನು ಮಾಡ್ತಾ ಇದ್ದಾರಪ್ಪ ಅಂತ ನಾವು ಜಾತಿ ರಾಜಕಾರಣ ಮಾಡಬಲ್ಲಿವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ಒಟ್ಟಾಗಿ ಎಲ್ಲರೂ ಇದ್ದಾರೆ ಅರ್ಥ, ಒಬ್ಬರಂತಲ್ಲ. ಅದಕ್ಕಾಗಿ ಇವತ್ತು ಮತದಾರ ಎಚ್ಚರಕೊಳ್ಬೇಕಾಗಿದೆ. ಇವರೆಲ್ಲರ ನಡುಕ ಇವ್ರು ಮೋಸ ಮಾಡಿ ಗೆದ್ದು ಹೋಗಿಬಿಟ್ರೆ ಮುಗಿದುಬಿಟ್ಟಿದೆ. 5 ವರ್ಷ ಅಂದ್ರೆ ಬಿಟ್ಟು ಆಗೋದಿಲ್ಲ. ಯಾಕಂದರೆ ಇಲ್ಲಿವರೆಗೆ ಅನುಭವಗಳು ಅಂತ ಇದ್ದಾವೆ. ಅದಕ್ಕೆ ಇವತ್ತು ಮತದಾರ ಭಾಳ ಎಚ್ಚರಿಕೆಯಿಂದ ಯಾರನ್ನ ಆಯ್ಕೆ ಬಿಡಬೇಕು ಅವ್ರು ವಿಚಾರ ಮಾಡಿ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದರೆ ಭಾಳ ಯೋಗ್ಯ. ಯಾರು ಒಳ್ಳೆಯವರು ಕೆಟ್ಟದ್ದು ಅನ್ನೋದು ಡಿಸೈಡ್ ಮಾಡಬೇಕಾಗಿದ್ದು ಮತದಾರರು. ಆ ದಿಶೆಯಲ್ಲಿ ಯಾರು ಎಷ್ಟು ಪ್ರಮಾಣದಲ್ಲಿ ಅಯೋಗ್ಯರಿದ್ದಾರೆ ಅನ್ನೋದನ್ನು ಡಿಸೈಡ್ ಮಾಡಿರಿ, ಚಿಂತನೆ ಮಾಡಿರಿ, ಯೋಗ್ಯರಿಗೆ ಮತ ಹಾಕಿರಿ ಅನ್ನುವಂಥ ಮಾತನ್ನು ಮಾತಾಡ್ತಾ ಬಾಗಲಕೋಟೆಯಲ್ಲಿ ಮಾತ್ರ ಜಾತಿ ಮತ್ತು ಧರ್ಮದ ಒಂದು ಏನು ಚುನಾವಣೆ ಜೋರು ಹಿಡಿತಾ ಇದೆ. ಇದರಲ್ಲಕ್ಕೆ ನಾವು ಹೇಳ್ತೇನೆ, ಈಗಾಗಲೇ ಒಬ್ಬ ರೈತಗ ಅವರಿಗೆ ಮಾರ್ಕೆಟ್ ಮಾಡಿಕೊಡುವಂಥ ವಿಚಾರ ಆಗಿರಿ ಮತ್ತು ಅವ್ರಿಗೆ ಎಲ್ಲೂ ನಡೀತಾ ಇಲ್ಲ. ಕೇವಲ ಬರೀ ಜಾತಿ ಮೇಲೆ, ಧರ್ಮದ ಮೇಲೆ ಮತ ಹಾಕ್ಕೊಂಡು ಆರಿಸ್ಕೊಂಡು ಹೋಗೋದು, ಅಧಿಕಾರ ಹಿಡ್ಕೊಳ್ಳೋದು. ಅಧಿಕಾರ ಹಿಡಿದ್ರೆ ಮುಗಿದೋಗ್ಬಿಟ್ಟು 5 ವರ್ಷ ನೀವು ಬೇಕಾದ ಮಾಡಿರಿ ಅಂತ ಮನಸ್ಥಿತಿ ಬಂದಾರ. ಇದನ್ನೇ ನಮ್ಮ ಈ ಎಲ್ಲ ಜನ ಯೋಚನೆ ಮಾಡಿ ಯೋಗ್ಯ ಯಾವುದಾದ್ರು ಡಿಸೈಡ್ ಮಾಡಿ ತಾವು ಅಧಿಕಾರಕ್ಕೆ ಬರುವಂಥ ಪ್ರಯತ್ನವನ್ನು ಈ ಒಂದು ರೈತ ಸಂಘದವರಾಗಿರ್ಬೋದು ಅಥವಾ ಹಸಿರು ಹೋರಾಟಗಾರರಾಗಿರ್ಬೋದು ಮತ್ತವರಾಗಿರ್ಬೋದು ಕೂಡಿ ಮಾಡಿದರೆ ಯೋಗ್ಯ ಆಗ್ತದೆ ಅನ್ನುವಂಥ ಮಾತಾಡ್ತಾ ಏನೋ ಆಗಲಿ ಬಾಗಲಕೋಟೆ ಮಾತ್ರ ಈಗ ಜಾತಿಯ ಮತ್ತು ಧರ್ಮದ ನೆಲೆಗಟ್ಟಲ್ಲಿ ಮತ ಹಾಕಿಗಳು ಜೋರು ಹಿಡಿದ. ಇನ್ನು ಗ್ಯಾರಂಟಿ ಏನಾಗ್ಬೋದು ನೋಡೋಣ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಳಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅಂತ ಚಿತ್ರನಾಮಿದು ಸತ್ಯ ಕೈಗಂಡಿ ವಂದನೆಗಳು.